ಏಯ್ ನಿಂತ್ಕೊಂಡ್ರೆ ಅರ್ಧ ಗಂಟೆ ನಿಂತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ? ಬಾಸ್ಗೆ ಹೇಳ್ತೀನಿ, ಇಂಥ ವಯಸ್ಸಾದವನ್ನ ಕೆಲಸಕ್ಕೆ ತೊಗೊಂಬೇಡಿ, ನಾಲಾಯಕು ಅಂತ. ಒಂದು ಕೆಲಸ ನೆಟ್ಟು ಮಾಡಕ್ಕೆ ಬರಲ್ಲ. ಓ ಏದು ಮಫ್ಲರಲ್ಲಿ ಹಾಕ್ಕೊಂಡು ಬೆಚ್ಚಿ ನಿಂತಿದ್ಯಾ? ಕೆಲಸ ಯಾರು ಮಾಡ್ತಾರೆ? ಹೋಗೋಗೋ, ಬೇಗ ಹೋಗಿ ಲೋಡ್ ಮಾಡು, ಬೇಗ. ಏನು ನಡೀತಾ ಇದೆ ಇಲ್ಲಿ? ಇಷ್ಟೊತ್ತಲ್ಲಿ ಗೋಡೌನಿಂದ ಐಟಮ್ಸ್ ಎಲ್ಲ ಎಲ್ಲೋಗ್ತಾ ಇದೆ? ಯಾರು ಹೇಳಿರೋದು ಇವ್ರಿಗೆಲ್ಲ ಇದನ್ನ ಸಾಕ್ಸೋದಕ್ಕೆ? ಅಣ್ಣ ಏನ್ ನಡೀತಿದ್ಯಾ? ಎಲ್ಲಿಗೆ ಹೋಗ್ತಿದೆ ಇದೆಲ್ಲ? ಫಸ್ಟ್ ಟೈಮ್ ಅಣ್ಣ. ಕಳ್ಳನ ಮಗ ನಮ್ಮ ಮ್ಯಾನೇಜರು ಕಂತ್ರಿ ಕೆಲಸ ಮಾಡ್ತಾ ಇದ್ದಾನೆ. ಕದ್ಮಾಲಣ್ಣ ಇದು. ಅದಕ್ಕೆ ಯಾರಿಗೂ ಗೊತ್ತಾಗ್ದಂಗೆ ರಾತ್ರಿ ಹೊತ್ತು ಸಾಗಿಸ್ತಾ ಇದ್ದಾನೆ. ಬೆಳಿಗ್ಗೆ ಸ್ಟಾಕ್ ಬಂದಾಗ ಡ್ಯಾಮೇಜ್ ಅಂತ ರಿಜೆಕ್ಟ್ ಮಾಡ್ತಾನೆ, ಮಾಡಿ ಇಲ್ಲಿಗೆ ಕಳಿಸ್ತಾನೆ. ಇಲ್ಲಿ ಸೆಕ್ಯೂರಿಟಿ ಜೊತೆ ಇವನು ಸೆಟ್ಟಿಂಗ್ ಇದೆ, ಇವನು ಅವನಿಗೆ ಸಪೋರ್ಟ್ ಮಾಡ್ತಾನೆ. ಅವನು ಇವತ್ತು ಬಂದಿಲ್ಲ, ಅದಕ್ಕೆ ನಿಮ್ಮನ್ನು ಕರೆಸಿರ್ಬೇಕು. ಏನ್ರೋ ಅದಲ್ಲಿ ಕೆಲಸ ಮಾಡ್ರು ಅಂದ್ರೆ ನಿಮ್ಮ ತಲಾಟೆ. ಬೇಗ ಬೇಗ ಕೆಲಸ ಮುಗಿಸ್ರೋ. ಈ ವಿಚಾರ ನಿಮ್ಮ ಬಾಸ್ಗೆ ಗೊತ್ತಾದ್ರೆ? ಯಾರು ಹೇಳ್ತಾರಣ್ಣ? ನಾವು ಇದಕ್ಕೆ ಕೇಳಿದ್ರೆ ನಮ್ಗೇನೋ ತೊಂದರೆ ಮಾಡ್ತಾನೆ. ಅದಕ್ಕೆ ಬದಲು ಅವ್ನು ಕೊಡೋ 500,000 ಇಸ್ಕೊಂಡು ಸುಮ್ಮನಾಗೋದೇ ವಾಸಿ ಅಲ್ಲ. ತಲೆನೋವು ಯಾಕೆ? ಬಾಬಾ ಮುಗಿಸೋಣ. ನೀವು ನಮ್ಮ ಹಿರಿಯರು, ದೇವ್ರಿಗೆ ಸಮ. ನಮಗೆಲ್ಲ ಒಳ್ಳೇದು ಬಯಸೋರು. ಈಗ ನನಗೆ ಬಂದಿರೋ ಕಷ್ಟನ ಯಾರು ಸರಿ ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ನೀವು ನಮಗೆಲ್ಲ ಒಳ್ಳೇದು ಬಯಸೋರು. ಪ್ರತಿ ವರ್ಷ ನಿಮಗೆ ಪೂಜೆ ಮಾಡಿ ಎಡೆ ಇಡ್ತೀವಿ. ನೀವು ಖುಷಿಯಾಗಿದ್ದರೆ, ನೀವು ತೃಪ್ತಿಯಾಗಿದ್ದರೆ ನಮ್ಮನ್ನು ಕಾಯ್ತೀರಾ ಅಂತ. ಆದರೆ ನನ್ನನ್ನೀಗ ಯಾರು ಕಾಯ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಲೈಫಲ್ಲಿ ಏನೇನೋ ನಡೀತಾ ಇದೆ ಅರ್ಥ ಆಗ್ತಿಲ್ಲ. ಹುಡುಗ ಕೆಟ್ಟವನಂತ ಗೊತ್ತಿದ್ರು ಮನೆಯವ್ರ ಖುಷಿಗೋಸ್ಕರ ಮದುವೆಗೆ ಒಪ್ಕೊಂಡಿದ್ದೀನಿ. ಆದರೆ ಈಗ ಯೋಚನೆ ಆಗ್ತಿದೆ, ಮನೆಯವ್ರಿಗೆಲ್ಲ ಮುಂದೆ ವಿಷಯ ಗೊತ್ತಾದರೆ ಎಷ್ಟೊಂದು ನೊಂದ್ಕೋತಾರೆ. ಹಾಗಂತ ಈಗಲೇ ಅವ್ರಿಗೆ ನಿಜ ಹೇಳೋದಕ್ಕೂ ನನಗೆ ಮನಸ್ಸಿಲ್ಲ. ನನ್ನ ಮದುವೆ ಅಂತ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅವ್ರ ಖುಷಿನ ಕಿತ್ಕೊಳ್ಳೋ ಅಧಿಕಾರ ನನಗಿಲ್ಲ. ಹಾಗಂತ ಗೊತ್ತಿದ್ದು ನನ್ನ ಜೀವನನ ಹಾಳು ಮಾಡ್ಕೊಳ್ಳೋ ಅಧಿಕಾರನೂ ನನಗಿಲ್ಲ. ಹುಡುಗನ ಬಂಡವಾಳ ಏನು ಅಂತ ಗೊತ್ತಾದ ಮೇಲೂ ಮದುವೆ ಹೇಗಾಗಲಿ? ಮದುವೆ ಆಗದೆ ಮನೆಯವ್ರಿಗೆ ನೋಯ್ಸಕ್ಕೂ ನನಗೆ ಮನಸ್ಸಾಗ್ತಿಲ್ಲ. ಇರೋ ಸತ್ಯನ ಮನೆಯವ್ರಿಗೆಲ್ಲ ಹೇಳ್ಬಿಡ್ಲ? ಅವ್ನು ಕೆಟ್ಟವನು ಅಂತ ತಿಳಿಸ್ಲಾ? ಈ ಕನ್ಫ್ಯೂಷನ್ಸ್ಗೆ ನೀವೇ ಉತ್ತರ ಕೊಡಬೇಕು. ನನ್ನಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ಏನಾದರೂ ಸನ್ನೆ ಮಾಡಿ ದಯವಿಟ್ಟು ಉತ್ತರ ತೋರಿಸಿ. ಅಕ್ಕ, ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಊಟಕ್ಕೆ ಟೈಮ್ ಆಗಿಲ್ವಾ? ಬಾ. ಅಯ್ಯೋ ದೇವ್ರೆ, ಇವಳಿಗೆ ನಾನು ಮಾತಾಡಿದೆಲ್ಲ ಕೇಳಿಸ್ಬಿಡ್ತಾ? ಎಲ್ಲ ವಿಷಯ ಗೊತ್ತಾಗೋಯ್ತಾ? ಏನು ಮಾಡೋದು ಇವಾಗ? ಇವಳಿಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಅಕ್ಕ, ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳಿಗೆ ಪಕ್ಕಾ ಗೊತ್ತಾಗಿದೆ. ಇನ್ನೂ ಮುಚ್ಚಿಟ್ಟು ಉಪಯೋಗ ಇಲ್ಲ. ಅದು ಶುಭ, ನನಗೆ ಏನದು? ನಿನ್ನ ಮನಸ್ಸಲ್ಲಿ ಈ ಥರ ಯೋಚನೆ ಓಡ್ತಿದೆ ಅಂತ ನಂಗೆ ಒಂದು ಮಾತು ಹೇಳಿದಿದ್ರೆ ನಾನು ನಿನ್ನ ಜೊತೆ ಬರ್ತಿರ್ಲಿಲ್ವಾ? ನಂಗೆ ಹೇಳ್ದೆ ಇರೋಷ್ಟು ಏನೇ ಅಕ್ಕ ನಿಂಗೆ? ಅದು ನಿಮಗೆ ಹೇಳಬೇಕು ಅಂತಲೇ ಇದ್ದೆ. ನನಗೆ ಹೇಳ್ತೇನೆ ಎಡೆಲಿರೋ ತಿಂಡಿ ಎಲ್ಲ ಒಬ್ಳೆ ತಿನ್ಬೇಕು ಅಂತ ಬಂದಿದ್ಯಾ? ನನಗೆ ನಿನ್ನ ಮೇಲೆ ಡೌಟ್ ಬಂತು ಕಣೆ, ಅದಕ್ಕೆ ನಿನ್ನ ಹಿಂದೆನೆ ನಾನು ಓಡ್ ಬಂದ್ಬಿಟ್ಟೆ. ಅಕ್ಕ, ಆ ತಿಂಡಿ ಪೋತೀರು ಏನಾದರೂ ಬಂದರೆ ಎಲ್ಲರೂ ತಿಂದು ಮುಗಿಸ್ಬಿಡ್ತಾರೆ. ಅವರು ಅಪ್ಪನ ಜೊತೆ ಆಟ ಆಡ್ತಿದ್ದಾರೆ. ಅವ್ರು ಬರೋ ಅಷ್ಟರಲ್ಲೇ ನಾವು ತಿನ್ಕೊಂಡ್ಬಿಡೋಣ, ಓಕೆನಾ? ಅಪ್ಪ ಇವತ್ತು ಮನೇಲೇ ಇರ್ತಾರೆ, ಎಲ್ಲರೂ ಮಾತಾಡ್ಕೊಂಡು ಮಲ್ಗೋಣ. ಅಮ್ಮ ನೀನ ಕರ್ಕೊಂಡು ಬಾ ಅಂತ ಕಳಿಸಿದ್ಲು. ಅವಳೇನಾದರೂ ಒಳಗಡೆ ಬಂದರೆ ಎಡೆಲಿಟ್ಟಿರೋ ತಿಂಡಿನ ತಿನ್ನೋಕೆ ಬಂದಿದ್ದೀವಿ ಅಂದ್ಕೊಂಡು ಸರಿಯಾಗಿ ಬೈದ್ಬಿಡ್ತಾಳೆ. ಬಾ ಹೋಗೋಣ. ಆದರೂ ಯುವ ಎಷ್ಟು ಒಳ್ಳೆ ಹುಡುಗ ಅಲ್ವಾ? ಅಷ್ಟು ದೊಡ್ಡ ಮನೆ ಮಗ. ನಮ್ಮನವರೆಲ್ಲ ಖುಷಿಯಾಗಿರ್ಬೇಕು ಅಂತ ಅಪ್ಪನ ಸೆಕ್ಯೂರಿಟಿ ಕೆಲಸ ಮಾಡಕ್ಕೆ ಹೋಗಿದ್ದಾನೆ. ಎಷ್ಟು ಒಳ್ಳೆಯವನು. ಹಲೋ ಮೇಡಮ್, ಏನು ಒಳ್ಳೆ ಹುಡುಗ. ಸದ್ಯಕ್ಕೆ ಅವನು ಈ ಮನೆ ಕೆಲಸದವನಷ್ಟೇ. ಅವನಿಗೆ ಇಷ್ಟೆಲ್ಲ ಬಿಲ್ಡಪ್ ಬೇಡ. ಅವನು ನಾನು ಹೇಳೋ ಕೆಲಸ ಮಾಡಬೇಕಷ್ಟೇ. ನಿಂಗೆ ಗೊತ್ತಾ, ಆ ಕುಂಬಳಕಾಯಿ ಮುಕ್ತನು ನನಗೆ ಎಷ್ಟೆಲ್ಲ ಅವಮಾನ ಮಾಡ್ದ ಅಂತ?
ಆದರೂ ಅವನೇನು ಅಷ್ಟೊಂದು ಕೆಟ್ಟವನೇನಲ್ಲ, ಸ್ವಲ್ಪ ಒಳ್ಳೆಯವನೇ. ಹಾಗಂತ ಇಷ್ಟೆಲ್ಲ ಬಿಲ್ಡಪ್ ಏನು ಬೇಡ ಅಕ್ಕ. ಬಾ, ಅಮ್ಮ ಕರಿತಿದ್ದಾರೆ, ನಾ ಹೋಗೋಣ. ಎದ್ದೇಳೆ, ನಾನ್ ಅಪ್ಪನ ಪಕ್ಕ ಮಲಗ್ಬೇಕು. ಅಪ್ಪ ನೋಡಪ್ಪ, ನಾನ್ ತಾನೇ ಫಸ್ಟ್ ಬಂದಿದ್ದು, ಹೋಗಕ್ ಹೇಳ ಅವಳಿಗೆ. ನೋಡ್ರೆ, ನಿಮ್ಗಿಂತ ಸೀನಿಯರು ನಾನು ಯಾವಾಗಲೂ ಅಪ್ಪನ ರೈಟ್ ಸೈಡೇ ಮಲ್ಗೋದು. ಲೆಫ್ಟ್ ಸೈಡ್ ಯಾರು ಮಲಗ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಓಹೋಹೋ, ಬಂದ್ಬಿಟ್ಲು ಇವಳು ರಾಣಿ. ಇಲ್ಲಿ ನಾವಿಬ್ರೇ ಕಿತ್ತಾಡ್ತಿದೀವಿ, ಅದ್ರ ಮಧ್ಯದಲ್ಲಿ ನೀನ್ ಬೇರೆ ರೈಟ್ ನಿಂಗೆ ಲೆಫ್ಟ್ ನಿಂಗೆ ಅಂತೆ. ಬೇಕಂದ್ರೆ ನೀನೇ ಆ ಮೂಲೆಗೆ ಹೋಗಿ ಮಲ್ಕೊಂಡ್ಬಿಡು. ಲೇ, ನಿಮ್ಗಿಂತ ದೊಡ್ಡೋಳ್ ಕಂಡ್ರೆ ಚೂರ್ ಮರ್ಯಾದೆ ಕೊಡ್ರೆ. ಹಲೋ, ಮರ್ಯಾದೆ ಕೇಳ್ಬಿಟ್ಟು ಇಸ್ಕೋಬಾರ್ದು ಮೇಡಮ್. ಅಪ್ಪ ನೋಡಪ್ಪ, ನಿನ್ ಮುದ್ದಿನ ಮಗಳು ನಾನ್ ತಾನೆ. ಅವ್ರಿಗೆ ಹೇಳು ಸೈಲೆಂಟ್ ಆಗಿ ಜಾಗ ಬಿಡೋದಿಕ್ಕೆ. ಅಪ್ಪಂಗೆ ನಾವೆಲ್ಲ ಮುದ್ದಿನ ಮಕ್ಳೆ. ಅಪ್ಪ ತುಂಬಾ ದಿನ ಆದ್ಮೇಲೆ ರಾತ್ರಿ ಮನೇಲೆ ಮಲಗ್ತಾ ಇದಾರೆ, ಅದಕ್ಕೆ ನಾನು ಅಪ್ಪನ ಪಕ್ಕ. ಅಮ್ಮ ಚಿಕ್ಕಳು ಅಂತ ನನಗೆಲ್ಲ ಮೋಸ ಮಾಡ್ತಾರೆ. ಅಪ್ಪ ನಾನು ನಿನ್ ಪಕ್ಕ. ನನಗೆ 4 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು ಮುದ್ದಿನ ಮಕ್ಕಳೇ. ನೀವು 4 ಜನ ಬಂದು ಇಲ್ಲಿ ಮಲ್ಕೊಳ್ಳಿ. ನಾನು ಹೊಸ 4 ಚುಟುಕುಗಳನ್ನು ಬರೆದಿದ್ದೀನಿ, ಅದನ್ನು ಹೇಳ್ತಾ ಹೋಗ್ತೀನಿ, ನೀವು ನಿದ್ದೆ ಮಾಡ್ತಾ